ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಮ್ಮಮ್ಮ ಮಾಡ್ತಿದ್ದಾರೆ. ಡೈರೆಕ್ಟ್ ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅವರೇ ಹೇಳ್ತಾ ಇರೋ ವಿಡಿಯೋನೇ ಇದೆ. ತುಂಬ ಚೆನ್ನಾಗಿ ಮಾಡಿದರು. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ಕಜ್ಜಾಯನ ಪೂರಿ ಥರ ಬರುತ್ತೆ. ಸೊ ಈ ರೆಸಿಪಿ ಟ್ರೈ ಮಾಡಿದವರು ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಅರ್ಧ ಕೆಜಿ ಅಕ್ಕಿ ಒಂದ್ 3 ಸರಿ ತೊಳೆದು ನೀಟಾಗಿ ನೆನೆ ಹಾಕಿದ್ರೆ ಒಂದ್ 5 ಅವರ್ ಬಸ್ಬಿಟ್ಟು ಕಜ್ಜಾಯ ಪಾಕ ತಕೊಳ್ಳೋದು. ಅರ್ಧ ಕೆಜಿ ಅಕ್ಕಿ, 100 ಗ್ರಾಮ್ ರವೆ, 150 ಗ್ರಾಮ್ ಕೊಬ್ಬರಿ, 300 ಗ್ರಾಮ್ ಬೆಲ್ಲ, ಒಂದ್ 50 ಗ್ರಾಮ್ ಎಳ್ಳು. ಇವಾಗ ಅಕ್ಕಿ ರುಬ್ಕೋಬೇಕು ಮಿಕ್ಸಿಲಿ, ಆಮೇಲೆ ಹಸಿಟ್ಟು ಜರಡಿ ಇಡ್ಕೋಬೇಕು. 300 ಗ್ರಾಮ್ ಬೆಲ್ಲ ಇದು. ನೀರು ಒಂದೂವರೆ ಹೋಳು. ಇದನ್ನ ಪಾಕ ತಕ್ಕೊಳಕ್ ಇಡ್ಬೇಕು. ಹೇಳಮ್ಮ, ಅಶ್ವಿನಿ ಗೊತ್ತಾಗ್ಬೇಕಲ್ಲ. ಈ ತರ ರುಬ್ಬಿ ಮಾಡ್ಕೊಂಡೆಲ್ಲನ ನೀಟಾಗಿ ಒಂದ್ರಾಡ್ಕೋಬೇಕು. ಒಂದ್ರಾಡ್ಕೋಬೇಕು, ಒಂದ್ರೇಲ್ ಬೀಳಂಗಿಲ್ಲ. ಹಿಂಗ ಅದ್ಮಿ ಇಟ್ಕೋಬೇಕು. ಅದ್ಮ್ಯಾಕ್ ಇಟ್ಕೋಬೇಕು. ಗಾಳಿ ಆಡ್ಬಾರ್ದು, ತಣ್ಣ ಇದ ಉಡಿ ಉಡಿ ಆಗೋಗುತ್ತೆ. ಅದಕ್ಕೋಸ್ಕರ ಇವಾಗ ಬೆಲ್ಲ ನೋಡಿ ಹಿಂಗ್ ಕುದ್ದಿ ಹಿಂಗೆ ಬರ್ಬೇಕು. ಗಮ್ಮತ್. ಅವಾಗ ಎಳೆದ್ ಬಂದಿತ್ತು, ಇವಾಗ ಗಟ್ಟಿ ಬಂದಿತ್ತು. ಹಿಂಗ್ ಬಂದ್ರೆ ಸಾಕು. ಇದು ಹಿಂಗಿರ್ಬೇಕು. ಎಳ್ಳೈತೆ, ಕಾಯಿ ಹಾಕ್ತೀವಿ. ಶೀಟ್ ಹಾಕ್ತಾ ಇದ್ದಿದ್ದು, ಒಂದ್ರಾಡ್ ಇಟ್ಕೊಂಡಿದ್ದು. ಒಂದ್ ನೈಟ್ ನೆನೆ ಹಾಕಿದೆ. ಆಮೇಲೆಲ್ಲ ತೊಳೆದು ನೀಟಾಗಿ ಸೋರಿಕ್ಕಿದೆ. ಇದು ರವೆ ಒಂದು ಬೌಲ್ ತೊಗೊಂಡಿದ್ದು.
ಹಿಂಗಿದೆ ಇದು. ಒಂದ್ 4-5 ಅವರ್ ಆರ್ಬಿಟ್ರೆ ಗಟ್ಟಿಗೆ ತೊಟ್ಟಂಗ್ ಬರುತ್ತೆ ಇದು. ಕಜ್ಜಾಯನ ಹಿಂಗ್ ತೊಟ್ಟ ಹಾಕಂಗೆ ತೋರ್ತಿ ನೋಡಿ. ಇವಾಗ ಹಿಂಗಿರುತ್ತೆ. ಕೋಲ್ಡ್ ಆಯ್ತಿದಂಗೆ ಈ ತರ ಥಂಡಿ ಬರುತ್ತೆ. ಒಂದ್ 4 ಅವರ್ ಇಟ್ಬಿಟ್ರೆ ತಣ್ಣಗಾಗುತ್ತೆ. ಅವಾಗ ಮಾಡ್ಕೊಂಡು ತೊಟ್ಕೋ ತೊಟ್ಟ. ಓಕೆ, ಹಿಟ್ಟೇನಾದರೂ ನಿಮಗೆ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಒಂದು ಅರ್ಧ ಬಾಳೆಹಣ್ಣು ಕಲಿಸ್ಕೊಂಡ್ರೆ ಹಿಟ್ಟಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಪುರಿ ಪುರಿ ಬಂದಂಗ ಆಮೇಲೆ ಟಮ್ಮ ಅಂದ್ಬಿಟ್ರಿ ಪೂರಿ ಅಮ್ಮ